ನಂಜರಾಯಪಟ್ಟಣ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ 2025-26ನೇ ಸಾಲಿನ ಗ್ರಾಮೀಣ ಕ್ರೀಡಾಕೂಟ ಮತ್ತು ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿಎಲ್ ವಿಶ್ವ ಕ್ರೀಡಾಕೂಟದ ಧ್ವಜಾರೋಹಣ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಗ್ರಾಮದಲ್ಲಿ ಕ್ರೀಡಾಕೂಟಕ್ಕೆ ಸದಾ ಪ್ರೋತ್ಸಾಹ ಬೆಂಬಲ ನೀಡುತ್ತಾ ಬರುತ್ತಿದ್ದೇವೆ. ಸರ್ವಧರ್ಮೀಯರ ಸಹಕಾರದಿಂದ ಗ್ರಾಮೀಣ ಕ್ರೀಡೆಗಳು ನಶಿಸದಂತೆ ಉಳಿಸಿ ಬೆಳೆಸುವ ಕಾರ್ಯ ಮಾಡುತ್ತಿದ್ದೇವೆ. ಗ್ರಾಮಸ್ಥರೇ ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿ ಹೊತ್ತು ಕಾರ್ಯಕ್ರಮಗಳ ಯಶಸ್ಸಿಗೆ ಕೈಜೋಡಿಸುತ್ತಿರುವುದು ಶ್ಲಾಘನೀಯ ವಿಚಾರ ಎಂದರು. ಗ್ರಾಮ ಪಂಚಾಯಿತಿ ಹಳೆ ವಿದ್ಯಾರ್ಥಿಗಳ ಸಂಘ, ಶಾಲಾಭಿವೃದ್ಧಿ ಸಮಿತಿ ಹಾಗೂ ದಾನಿಗಳ ಸಹಕಾರದ ಮೂಲಕ ಶಿಕ್ಷಣದೊಂದಿಗೆ ಕ್ರೀಡೆಗೂ ಕೂಡ ಹೆಚ್ಚು ಒತ್ತು ನೀಡುವ ಮೂಲಕ ಮಕ್ಕಳಲ್ಲಿ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲಾಗುತ್ತಿದೆ ಎಂದು ತಿಳಿಸಿದರು. ನಡೆಸಿಕೊಂಡಂತ ಒಂದು ಗ್ರಾಮ ಇದು. ಅದು ಯುವಕ ಸಂಘದ ನೇತೃತ್ವದಲ್ಲಿ ನಾವು ಅನೇಕ ನಮ್ಮ ನಾಯಕತ್ವ ಇರ್ಬೋದು, ಮ್ಯಾಥ್ಯೂವರ ನಾಯಕತ್ವ ಇಲ್ಲ, ಆರಿಸ್ ಇರ್ಬೋದು, ಇಲ್ಲಿರುವಂಥ ಎಲ್ಲ ಯುವಕರ ನಾಯಕತ್ವದಲ್ಲಿ ನಾವು ಗ್ರಾಮೀಣ ಕ್ರೀಡಾಕೂಟಕ್ಕೆ ಎಲ್ಲಾದರೂ ನಮ್ಮ ತಾಲೂಕಿನಲ್ಲಿ ಯುವಕ ಸಂಘ ಇದೆ ಅಂತೇಳಿ ತೋರಿಸಿಕೊಟ್ಟಿದೆ ನಂಜರಾಯಪಟ್ಟಣ ಗ್ರಾಮ ಪಂಚಾಯತಿ. ಇವತ್ತು ನೋಡಿರ್ಬೋದು, ಗ್ರಾಮೀಣ ಕ್ರೀಡಾಕೂಟ ಅಂತ ಹೇಳುವಾಗ ನಾವು ಗ್ರಾಮದ ಸೂಕ್ತ ಪ್ರತಿಭೆಗಳಿಗೆ ಒಂದು ವೇದಿಕೆಯನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಿದ್ದೀವಿ. ಗ್ರಾಮೀಣ ಕ್ರೀಡಾಕೂಟಗಳು ಅಂತ ಹೇಳಿದ್ರೆ ಕಬಡ್ಡಿ ಪಂದ್ಯಾಟ ಇರ್ಬೋದು, ವಾಲಿಬಾಲ್ ಇರ್ಬೋದು, ಅದೇ ರೀತಿ ಹಗ್ಗ ಜಗ್ಗಾಟ ಇರ್ಬೋದು, ಥ್ರೋಬಾಲ್ ಇರ್ಬೋದು, ಇನ್ನಿತರ ಗ್ರಾಮೀಣ ಮತ್ತು ಕೆಸರುಗದ್ದೆ ಕ್ರೀಡಾಕೂಟಗಳನ್ನು ಕೂಡ ನಾವು ಅನೇಕ ವರ್ಷದಿಂದ ಆಯೋಜನೆ ಮಾಡಿದಂಥ ಈ ಗ್ರಾಮದಲ್ಲಿ ಈ ಸಾಲಿನಲ್ಲಿ ನಾವು ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ, STMC ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ 3ನೇ ವರ್ಷದ ನಾವು ಗ್ರಾಮೀಣ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀವಿ. ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ಸದಸ್ಯ ರಕ್ಷಿತ್ ಮಾವಾಜಿ ಮಾತನಾಡಿ, ಶಿಕ್ಷಣದಿಂದ ಬೌದ್ಧಿಕ ವಿಕಸನವಾದರೆ ಕ್ರೀಡೆಯಿಂದ ದೈಹಿಕ ವಿಕಸನ ಸಾಧ್ಯ. ಉತ್ತಮ ಆರೋಗ್ಯ, ಸದೃಢ ದೇಹಕ್ಕೆ ಕ್ರೀಡೆ ಸಹಕಾರಿಯಾಗಲಿದೆ. ನಮ್ಮ ಗ್ರಾಮದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಹಲವು ಉತ್ತಮ ಸಾಧನೆ ತೋರಿದ್ದಾರೆ. ಕ್ರೀಡಾ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆ ಒದಗಿಸುವ ಕೆಲಸ ಎಲ್ಲರಿಂದ ಆಗಬೇಕಿದೆ ಎಂದರು. ಶಾಲೆಯಲ್ಲಿ ಕಲಿತ ವಿದ್ಯೆ ಜ್ಞಾನವನ್ನು ಬೆಳೆಸಿದರೆ ಕ್ರೀಡಾಂಗಣದಲ್ಲಿ ಕಲಿತ ಪಾಠ ಜೀವನದ ಗೆಲುವು ಸಹ ತಂದುಕೊಡ್ತದೆ. ನಮಗೆ ಶಾಲೆಯಲ್ಲಿ ನಮ್ಮ ಗುರುಗಳು ನಮಗೆ ಜೀವನಕ್ಕೆ ಬೇಕಾದ ಮೌಲ್ಯಗಳು, ಜೀವನಕ್ಕೆ ಬೇಕಾದ, ಭವಿಷ್ಯಕ್ಕೆ ಬೇಕಾದ ದಾರಿ, ಸಂಸ್ಕಾರ, ಜ್ಞಾನ, ವಿದ್ಯೆ ಎಲ್ಲವನ್ನು ನಮಗೆ ಅವರು ದಾರಿ ಎಳಿತಾರೆ. ಜೊತೆಯಲ್ಲಿ ಕ್ರೀಡೆ ನಮಗೆ ಉತ್ತಮವಾದ ದೇಹಕ್ಕೆ ಬೇಕಾದ ವ್ಯಾಯಾಮ, ಅದರಿಂದ ನಮಗೆ ಆರೋಗ್ಯಕರ ಒಂದು ಉಸಿರಾಟ ಆಗಿರ್ಬೋದು, ಒಂದು ರಕ್ತ ಸಂಚಲನೆ ಆಗಿರ್ಬೋದು, ಅದರ ಜೊತೆಗೆ ಒಂದು ಹೃದಯ ಬಡಿತ ಆಗಿರ್ಬೋದು. ಜೊತೆಗೆ ವಿದ್ಯಾರ್ಥಿಗಳು ಹಾಗೂ ಯುವ ಸಮೂಹದವರು ತಮ್ಮ ಸ್ನೇಹಿತರ ಜೊತೆ ಕ್ರೀಡಾಂಗಣದ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಕ್ರೀಡಾ ಜ್ಯೋತಿ ಬೆಳಗಿಸಿದ ನಿವೃತ್ತ ಸೈನಿಕ BS ಮುಸ್ತಫಾ ಮಾತನಾಡಿ, ಕ್ರೀಡಾಕೂಟಕ್ಕೆ ಶುಭ ಕೋರಿದರು. ಹಳೆ ವಿದ್ಯಾರ್ಥಿಗಳಾದ TK ಸೋಮನ್ ಮತ್ತು TK ರಘು ಅವರು ಮೇಲಾಟಗಳಿಗೆ ಚಾಲನೆ ನೀಡಿದರು. ನಂಜರಾಯಪಟ್ಟಣ ಗ್ರಾಮದ ಸರ್ವ ಸದಸ್ಯರು, ಸರ್ವ ದಾನಿಗಳು, ಸರ್ವ ಮಹನೀಯರು ಎಲ್ಲ ಸೇರಿ ಈ ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಮತ್ತು ಆ ದೇವರನ್ನು ಪ್ರಾರ್ಥಿಸುತ್ತೇನೆ. ಈ ಕ್ರೀಡಾಕೂಟವು ಅತ್ಯಂತ ಯಶಸ್ವಿಯಾಗಿ ಮುಗಿಲಿ ಎಂದು ಹಾರೈಸುತ್ತಾ ನನ್ನ ಈ ಸಣ್ಣ ಮಾತುಗಳನ್ನು ಮುಗಿಸುತ್ತೇನೆ. ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ KV ಪ್ರೇಮಾನಂದ ಮಾತನಾಡಿದರು. ಹೇಳ್ಬೋದು ಅಷ್ಟೇ, ಆದ್ರೆ ಅಧ್ಯಕ್ಷರು ಕುಳಿತುಕೊಂಡು ಇದಕ್ಕೆ ಬೇಕಾದಂತಹ ದಾರಿಗಳನ್ನ ಗುರುತಿಸಿ ಅವರನ್ನ ಫೋನ್ನ ಮುಖಾಂತರ ಇಲ್ಲ ಮೌಖಿಕವಾಗಿ ಭೇಟಿಯಾಗಿ ಇಲ್ಲಿನ ಏನು ದಾನಿಗಳನ್ನ ಸಂಪರ್ಕಿಸಿ ವ್ಯವಸ್ಥಿತವಾಗಿ ಕಾರ್ಯಕ್ರಮ ನಡೆಸಲಿಕ್ಕೆ ತುಂಬಾ ಶ್ರಮವನ್ನು ಪಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು
ವಿದ್ಯಾರ್ಥಿಗಳ ಪಥಸಂಚಲನ ಬಳಿಕ ಕ್ರೀಡಾ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ನಾವೆಲ್ಲರೂ ಕ್ರೀಡೆಗಳಲ್ಲಿ ಉತ್ತಮ ಸ್ಪರ್ಧಾ ಮನೋಭಾವ, ಆಟೋಟಗಳ ನಿಯಮಗಳನ್ನು ಗೌರವಿಸಿ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಇಚ್ಛೆಯಿಂದ ಮಾಜಿ ಸೈನಿಕ ಮುಸ್ತಫಾ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಕುಸುಮ, ಎಸ್ಡಿಎಂಸಿ ಅಧ್ಯಕ್ಷೆ ಶ್ರುತಿ ಶ್ರೀನಿವಾಸನ್, ಮುಖ್ಯ ಶಿಕ್ಷಕಿ ಸರಳಾ ರಾಣಿ, ಹಳೆ ವಿದ್ಯಾರ್ಥಿಗಳಾದ ಕಾಳಯ್ಯ, ರವಿ ಬೆಳ್ಯಪ್ಪ, ದುಬಾರೆ ರಾಫ್ಟ್ ಮತ್ತು ಗೈಡ್ ಅಸೋಸಿಯೇಷನ್ ಅಧ್ಯಕ್ಷ ಶರತ್, ದಾನಿಗಳಾದ ಗಣಪತಿ, ಅಮೀರ್, ಅಬುಬಕರ್, ಸೈನಿಕ ತಿಲಕ್, ಹಳೆ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷ ಮ್ಯಾಥ್ಯೂ, ಖಜಾಂಚಿ ಹ್ಯಾರಿಸ್ ಸೇರಿದಂತೆ ಶಾಲಾಭಿವೃದ್ಧಿ ಸಮಿತಿ ಸದಸ್ಯರು, ಶಿಕ್ಷಕ ವೃಂದದವರು, ಪೋಷಕರು ಇದ್ದರು.